ಹಲೋ ಸಿನಿ ಫ್ಯಾನ್ಸ್, ವೆಲ್ಕಮ್ ಟು ವಾಯ್ಸ್ ಆಫ್ ಕನ್ನಡ. ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಹೀರೋಸ್ ಆಗಿರ್ಬೋದು, ದಯವಿಟ್ಟು ನಾವು ಸಿನಿಮಾಗೆ ಇಷ್ಟು ಕೋಟಿ ಬಜೆಟ್ ಮಾಡಿದ್ವಿ, ಅಷ್ಟು ಕೋಟಿ ಬಜೆಟ್ ಮಾಡಿದ್ವಿ ಅಂತ ಹೇಳೋದನ್ನ ನಿಲ್ಲಿಸ್ಬೇಡಿ. ಸಿನಿಮಾ ಕಂಟೆಂಟ್ ಬಗ್ಗೆ ಪ್ರಮೋಟ್ ಮಾಡಿ, ಸಿನಿಮಾ ಕಾಸ್ಟ್ ಬಗ್ಗೆ ಪ್ರಮೋಟ್ ಮಾಡಿ, ಸಿನಿಮಾ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರಮೋಟ್ ಮಾಡಿ. ಪ್ರೊಡ್ಯೂಸರ್ಸ್ ಎಷ್ಟೇ ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಆ ಸಿನಿಮಾ 3 ಡೇಸ್ ಮೇಲೆ ಓಡಲ್ಲ. ಅದೇ ಕಂಟೆಂಟ್ ಚೆನ್ನಾಗಿದ್ದು ಖರ್ಚು ಕಡಿಮೆ ಇದ್ರೂ ಆ ಸಿನಿಮಾ 50 ಡೇಸ್ ಮೇಲೂ ಓಡುತ್ತೆ, ಒಳ್ಳೆ ಕಲೆಕ್ಷನ್ಸ್ ಕೂಡ ಪಡ್ಕೊಳ್ಳುತ್ತೆ. ಇದಕ್ಕೆ ಎಕ್ಸಾಂಪಲ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳೇ ಬಂದಿದ್ದಾವೆ. ಬಿಗ್ ಬಜೆಟ್ ಫಿಲ್ಮ್ಸ್ಗೆ ಸ್ಮಾಲ್ ಬಜೆಟ್ ಫಿಲ್ಮ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ಮಾಲ್ ಬಜೆಟ್ ಫಿಲ್ಮ್ಸಲ್ಲೇ ಸಕ್ಸಸ್ ರೇಟ್ ಜಾಸ್ತಿ ಇದೆ. ನಿನ್ನೆ ಜಾನ್ವರಿ 10ನೇ ತಾರೀಕು 2 ಸಿನಿಮಾ ರಿಲೀಸ್ ಆಗಿದೆ. ಒಂದು ಪ್ಯಾನ್ ಇಂಡಿಯಾ ವೈಸ್ ಗೇಮ್ ಚೇಂಜರ್ ರಿಲೀಸ್ ಆಗಿದೆ, ನಮ್ಮ ಕನ್ನಡದಲ್ಲಿ ಚೂಮಂತರ್ ರಿಲೀಸ್ ಆಗಿದೆ. ಫಸ್ಟ್ ನಾವು ಗೇಮ್ ಚೇಂಜರ್ ಬಗ್ಗೆ ಮಾತಾಡೋದಾದ್ರೆ, ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆ ಶಂಕರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಶಂಕರ್ ಅವರು ಎಷ್ಟು ದೊಡ್ಡ ಡೈರೆಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ರಾಮ್ ಚರಣ್ ಅವರು ಕೂಡ RRR ಸಿನಿಮಾದಿಂದ ವರ್ಲ್ಡ್ ವೈಸ್ ಫೇಮಸ್ ಆಗಿದ್ದಾರೆ. ಇವರಿಬ್ಬರು ಕಾಂಬಿನೇಷನ್ ಸಿನಿಮಾ ಬರ್ತೀರಾ ಅಂದರೆ ಸಿನಿ ಫ್ಯಾನ್ಸ್ಗಂತೂ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. 400 ಕೋಟಿ ಮೇಲೆ ಖರ್ಚು ಮಾಡಿರೋ ಈ ಸಿನಿಮಾನ ಆಲ್ಮೋಸ್ಟ್ 3 ಇಯರ್ಸ್ನ ಶೂಟ್ ಮಾಡಿದ್ದಾರೆ. ಆದರೆ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿದೆಯಾ, ಸಿನಿ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗಿದೆಯಾ? ಈ ಸಿನಿಮಾ ಸ್ಟೋರಿ ಕೂಡ ಅಷ್ಟು ಹೊಸದಾಗಿ ಏನಿರಲ್ಲ, ಕಾಮನ್ ರೊಟೀನ್ ಸ್ಟೋರಿ ಆಗೇ ಇರುತ್ತೆ. ಜನಗಳನ್ನ ಮೋಸ ಮಾಡಿಕೊಂಡು CM ಆಗಿರೋ ವಿಲನು ಅದೇ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಬಯಸೋ IAS ಆಫೀಸರ್ ನಮ್ಮ ಹೀರೋ. ಸೊ ಇವರಿಬ್ಬರಿಗೆ ಟ್ರ್ಯಾಶ್ ಆದಾಗ ಫ್ಲ್ಯಾಶ್ ಬ್ಯಾಕಲ್ಲಿ ಆ ಹೀರೋ ವಿಲನ್ ಸಾಯಿಸಿರೋ ಅವ್ರ ಮಗ ಅಂತಲೇ ಗೊತ್ತಾಗುತ್ತೆ. ಸೊ ಇದೇ ಸ್ಟೋರಿ. ನಾವು ಈ ಟೈಪ್ ಆಫ್ ಫ್ಲ್ಯಾಶ್ ಬ್ಯಾಕ್ ಸಿನಿಮಾಗಳನ್ನ ಭಾಷಾ ಟೈಮಿಂದ ನೋಡ್ಕೊಂಡೇ ಬರ್ತಾ ಇದ್ವಿ. ಆದರೆ ಇದರಲ್ಲೂ ಕೂಡ ಅದೇ ಫ್ಲ್ಯಾಶ್ ಬ್ಯಾಕೆ, ಅದೇ ರೊಟೀನ್ ಸ್ಟೋರಿನೇ. ಆದರೆ ಹೀರೋ ರಾಮ್ ಚರಣ್ ಅವರು ಕೊಟ್ಟಿರೋ ರೋಲ್ನ ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫ್ಲ್ಯಾಶ್ ಬ್ಯಾಕಲ್ಲಿ ಬರೋ ಎಪಿಸೋಡಲ್ಲಂತೂ ಅವ್ರ ಆ್ಯಕ್ಟಿಂಗು ನಿಜವಾಗ್ಲೂ ತುಂಬ ಬ್ರಿಲಿಯಂಟ್ ಆಗಿರುತ್ತೆ. ಇನ್ನು ಈ ಸಿನಿಮಾದಲ್ಲಿ ಅಂಜಲಿ ಅವರು ಇದ್ದಾರೆ, ಶ್ರೀಕಾಂತ್ ಅವರು ಇದ್ದಾರೆ, S.J. ಸೂರ್ಯ ಅವರಿದ್ದಾರೆ, ಸುನೀಲ್ ಅವರಿದ್ದಾರೆ. ಸೊ ಇವ್ರು ಕೊಟ್ಟಿರೋ ಆ್ಯಕ್ಟಿಂಗ್, ಆ್ಯಕ್ಚುಲಿ ಸುನೀಲ್ ಅವ್ರನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ನನಗನ್ನಿಸ್ತು. ಈ ಸಿನಿಮಾಗೆ ಕಾರ್ತಿಕ್ ಸುಬ್ರಾಜ್ ಅವ್ರ ಸ್ಟೋರಿ ಕೊಟ್ಟಿರೋ ಅಂತ ಎಲ್ಲರಿಗೂ ಗೊತ್ತು. ಇಂಥ ಸ್ಟೋರಿನ ಕಾರ್ತಿಕ್ ಸುಬ್ರಾಜ್ ಅವರು ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನಂಬೋಕೆ ಆಗಲ್ಲ. ಶಂಕರ್ ಅವರು ಎಷ್ಟೆಷ್ಟು ಒಳ್ಳೆ ಫಿಲ್ಮ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತು. ಸೊ ಆದರೆ ಆ ಫಿಲ್ಮ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಫಿಲ್ಮು ನಿಜವಾಗ್ಲೂ ಅಷ್ಟೊಂದೇನು ಚೆನ್ನಾಗಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಇರುತ್ತೆ. ಆ ಕ್ಯಾರೆಕ್ಟರ್ಸ್ ಸ್ಕ್ರೀನ್ ಮೇಲೆ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸಿನಿಮಾ ಚೆನ್ನಾಗಿದೆ ಅಂದರೆ, ಕಂಟೆಂಟ್ ಚೆನ್ನಾಗಿದೆ ಅಂದರೆ ಅದು ಎಷ್ಟೇ ವರ್ಷ ಆದರೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಸಿನಿಮಾ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ. ಆದರೆ ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಥಿಯೇಟ್ರಿಂದ ಆಚೆ ಬಂದಮೇಲೆ ಆ ಸಿನಿಮಾ ಬಗ್ಗೆ ಮರ್ತು ಬಿಡ್ತೀವಿ. ಸೊ ಈ ಸಿನಿಮಾ ಸ್ಟೋರಿ ಕೂಡ ಎಲ್ಲೋ ಒಂದು ಕಡೆ ಹಂಗೆ ಅನಿಸ್ತು ನನಗೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ 1-2 ಸೀನ್ ಬಿಟ್ಟರೆ, ಆ ಫ್ಲ್ಯಾಶ್ ಬ್ಯಾಕ್ ಸೀನ್ ಬಿಟ್ಟರೆ ಈ ಸಿನಿಮಾದಲ್ಲಿ ಹೇಳ್ಕೋದಾಗ ಸೀನ್ಸ್ ಯಾವುದಿಲ್ಲ. ಇನ್ನು ತಮ್ಮಣ್ಣ ಅವ್ರ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಓಕೆ, ಸಾಂಗ್ಸ್ ಓಕೆ ಪರವಾಗಿಲ್ಲ ಚೆನ್ನಾಗಿದೆ. ಆದರೆ ಕೆಲವೊಂದು ಕಡೆ BGMಸು ಸ್ಕ್ರೀನ್ ಮೇಲೆ ಬರೋ ವಿಜುವಲ್ಸ್ಗೆ ಆ BGMಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇತ್ತು. ಈ ಸಿನಿಮಾದೊಂದು ಸಾಂಗ್ ಯೂಟ್ಯೂಬಲ್ಲಿ ತುಂಬಾ ಟ್ರೆಂಡ್ ಆಯಿತು, ಹೈರಾಣ ಸಾಂಗ್ ಅಂತ. ಆದರೆ ಈ ಸಾಂಗ್ ಈ ಸಿನಿಮಾದಲ್ಲಿ ಎಲ್ಲೂ ಕಾಣಿಸೋದೇ ಇಲ್ಲ. ಡೈರೆಕ್ಟರ್ ಶಂಕರ್ ಅವರು ಸಾಂಗ್ ಮೇಕಿಂಗ್ಸ್ ಮೇಲೆ ಮಾಡಿರೋ ಇಂಟ್ರೆಸ್ಟು ಸ್ಕ್ರಿಪ್ಟ್ ಮೇಲೆ ಮಾಡಿದರೆ ಈ ಸಿನಿಮಾ ಇನ್ನೊಂದು ರೇಂಜಲ್ಲಿ ಇರೋದು. ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂದರೆ ರಾಮ್ ಚರಣ್ ಅವರು, ಅವ್ರ ಡ್ಯಾನ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮೈನಸ್ ಪಾಯಿಂಟ್ ಅಂದರೆ ಡೈರೆಕ್ಷನು, ಸ್ಟೋರಿ, ಮತ್ತು ಈ ಸಿನಿಮಾಗೆ ಇಷ್ಟು ಬಜೆಟ್ ಬೇಕಾಗಿತ್ತಾ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಎಲ್ಲೋ ಒಂದು ಕಡೆ ಕ್ಯಾರೆಕ್ಟರ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ಕನ್ನಡದಲ್ಲಿ ರಿಲೀಸ್ ಆಗಿರೋ ಚೂಮಂತರ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಹರರ್ ಜೋರ್ನಲ್ಲಿ ಬಂದಿರೋ ಈ ಸಿನಿಮಾಗೆ ಶರಣ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ನವನೀತ್ ಅವರು ಡೈರೆಕ್ಷನ್ ಮಾಡಿರೋ ಈ ಸಿನಿಮಾ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದಿನ ಸ್ಕ್ರೀನ್ ಮೇಲೆ ಶರಣ್ ಅವರ ಕಾಮಿಡಿ ಆ್ಯಂಗಲ್ನ ನೋಡಿದ್ವಿ, ಆದರೆ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಆ್ಯಕ್ಟರ್ನ ನೋಡ್ತೀವಿ ನಾವು. ಈ ಸಿನಿಮಾ ಸ್ಟೋರಿ ಬಗ್ಗೆ ಹೇಳಬೇಕಂದ್ರೆ ನಾರ್ಮಲ್ ಸ್ಟೋರಿ ಥರನೇ ಇರುತ್ತೆ. ಬಟ್ ಏನಂದರೆ ವಿಜುವಲ್ಸ್ ಆಗಿರ್ಬೋದು, ಟೇಕಿಂಗ್ ಆಗಿರ್ಬೋದು, VFX ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಸೊ ಅವಿನಾಶ್ ಅವರ ಮ್ಯೂಸಿಕ್ ಕೂಡ ಈ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಒಂದು ಮಾತು ಹೇಳಿದ್ದೆ, ಬಜೆಟ್ ಬಗ್ಗೆ ಮಾತಾಡಿದ್ದೆ, ಸಿನಿಮಾ ಬಿಗ್ ಬಜೆಟ್ ಸ್ಮಾಲ್ ಬಜೆಟ್ ಬಗ್ಗೆ. ಅದೇಕಂದರೆ ಕನ್ನಡದಲ್ಲಿ ಬಂದಿರುವಂಥ ಚೂಮಂತರ್ ಸಿನಿಮಾ ಕಾನ್ಸೆಪ್ಟ್ ಚೆನ್ನಾಗಿದ್ರು, ಟೇಕಿಂಗ್ ಚೆನ್ನಾಗಿದ್ರು, ವಿಜುವಲ್ ಚೆನ್ನಾಗಿದ್ರು, ಎಲ್ಲೋ ಒಂದು ಕಡೆ ಈ ಸಿನಿಮಾಗೆ ಥಿಯೇಟರ್ಸ್ ಕರೆಕ್ಟಾಗಿ ಸಿಗಲಿಲ್ಲ. ಸೊ ಇದು ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಯಾಡ್ ಸಿಚುವೇಶನ್ ಅಂತ ಹೇಳ್ಬೋದು. ಸೊ ನಾನು ಸಿನಿ ಫ್ಯಾನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದೆ, ಬೇರೆ ಸಿನಿಮಾಗಳನ್ನ ನೀವು ಥಿಯೇಟ್ರಲ್ಲ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಯಾವುದೇ ಸಿನಿಮಾ ಆಗಲಿ, ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ಆಗಲಿ, ಬಜೆಟ್ ಹೆಸರು ಹೇಳ್ಕೊಂಡು ಪ್ರಮೋಷನ್ಸ್ನ ಮಾಡಿಬಿಡಿ. ಕಂಟೆಂಟ್ನ ಹೇಳ್ಕೊಂಡು ಪ್ರಮೋಷನ್ಸ್ನ ಮಾಡಿ, ಆ ಕಾನ್ಸೆಪ್ಟ್ನ ಹೇಳ್ಕೊಂಡು ಪ್ರಮೋಷನ್ಸ್ನ ಮಾಡಿ. ಸೊ ನಾವು ಬಜೆಟ್ನ ಹೇಳುವಾಗ ಏನಾಗುತ್ತೆ ಅಂದರೆ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ತುಂಬ ಹೈಯಲ್ಲಿರುತ್ತೆ. ಸೊ ಒನ್ಸ್ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗಿಲ್ಲ ಅಂದರೆ ಸಿನಿಮಾ ಲಾಸ್ ಆಗೋದು ನಿಮ್ಮದೇ ಅಲ್ಲ, ಆವಾಗ ಬಂದಿರೋ ಚಿಕ್ಕ ಸಿನಿಮಾಗಳಿಗೂ ಎಫೆಕ್ಟ್ ಆಗುತ್ತೆ. ಯಾವ ಥರ ಅಂದರೆ, ನೀವು ದೊಡ್ಡ ಮಟ್ಟದಲ್ಲಿ ಬಜೆಟ್ ಆಗಿದಾಗ ಸಿನಿಮಾ ಥಿಯೇಟರ್ಸ್ ಕೂಡ ಅಷ್ಟೇ ಬೇಕಾಗುತ್ತೆ ಸಿನಿಮಾಗೆ. ಸೊ ಸಿನಿಮಾ ಥಿಯೇಟರ್ಸ್ನು ಕೂಡ ನೀವೇ ಆಕ್ಯುಪೈ ಮಾಡಿದರೆ ಚಿಕ್ಕ ಸಿನಿಮಾಗಳಿಗೆ ಥಿಯೇಟರ್ಸ್ ಸಿಗಲ್ಲ ರಿಲೀಸ್ ಮಾಡೋಕ್ಕೆ. ಆ ಸಿನಿಮಾ ಚೆನ್ನಾಗಿದ್ರೂ ಥಿಯೇಟರ್ಸ್ ಇಲ್ಲದೆ ಕಾರಣಕ್ಕೆ ಕಲೆಕ್ಷನ್ಸು ಆ ಸಿನಿಮಾಗೆ ಬರಲ್ಲ. ಚಿಕ್ಕ ಸಿನಿಮಾ ಕೂಡ ಫೇಲ್ ಆಗುತ್ತೆ, ಚೆನ್ನಾಗಿರೋ ಸಿನಿಮಾ ಕೂಡ ಫೇಲ್ ಆಗುತ್ತೆ. ಬಿಗ್ ಬಜೆಟ್ ಹೆಸರಲ್ಲಿ ಸಿನಿಮಾಗಳು ಮಾಡಿಬಿಡಿ, ಕಂಟೆಂಟ್ನ ನಂಬ್ಕೊಂಡು ಸಿನಿಮಾಗಳನ್ನ ಮಾಡಿ. ಸಿನಿಮಾ ಮೇಲೆ ನನಗಿರೋ ಅಭಿಪ್ರಾಯನ ನಾನು ಹೇಳಿದ್ದೀನಿ. ಗೇಮ್ ಚೇಂಜರ್ ಮತ್ತು ಚೂಮಂತರ್ ಈ ಸಿನಿಮಾದಲ್ಲಿ ಯಾವುದು ಚೆನ್ನಾಗಿದೆಯೋ ನೀವು ಕಾಮೆಂಟ್ ಮಾಡಿ. ಒಂದು ನಿಮಿಷ, ಈ ವಿಡಿಯೋ ಇಷ್ಟವರೆಗೂ ನೋಡಿದೆ ಅಂದರೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಲೈಕ್ ಮಾಡಿ. ಬ್ರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.